ಹಾಯ್ ಫ್ರೆಂಡ್ಸ್, ಇವತ್ತು ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ವಿಡಿಯೋ ಯಾವುದಪ್ಪ ಅಂತಂದರೆ ಕಾಯಿನ್ ಮಾಸ್ಟರಲ್ಲಿ ಫೋಟೋನ ಆ್ಯಡ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಅದು ಎಲ್ಲಿ ಅಂತಂದರೆ ಇಲ್ಲಿ ಕಂಟ್ರೋಲ್ ಪೆನಲ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಕಂಟ್ರೋಲ್ ಪೆನಲ್ಗೆ ನಮ್ಮ ಫೋಟೋನ ಆ್ಯಡ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇಲ್ಲಿ ನನ್ನ ಫೋಟೋನ ಆ್ಯಡ್ ಮಾಡಿದ್ದೀನಿ. ಈ ಥರ ನಿಮ್ಮ ಫೋಟೋನ ಆ್ಯಡ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೀಡಿಯಾ, ಇಲ್ಲಿ ಲೇಯರ್ ಬರುತ್ತೆ, ಇಲ್ಲಿ ಆಡಿಯೋ ಬರುತ್ತೆ, ಇಲ್ಲಿ ರೆಕಾರ್ಡ್ ಬರುತ್ತೆ. ಇಲ್ಲಿ ನಿಮ್ಮ ಫೋಟೋನ ಆ್ಯಡ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನೋಡಿ ಫ್ರೆಂಡ್ಸ್, ಇವಾಗ ಪಿಕ್ಸ್ಲ್ಯಾಬ್ನ ಓಪನ್ ಮಾಡ್ಕೋಬೇಕು. ಇಲ್ಲಿ ನಾನು ಪಿಕ್ಸ್ಲ್ಯಾಬ್ನ ಓಪನ್ ಮಾಡ್ಕೋತೀನಿ ನೋಡಿ. ಇಲ್ಲಿ ನ್ಯೂಸ್ ಟೆಕ್ಸ್ಟ್ ಅಂತ ಇರುತ್ತೆ, ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಪ್ಲಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫ್ರಮ್ ಗ್ಯಾಲರಿ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಗ್ಯಾಲರಿ ಓಪನ್ ಆದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಒಂದು PNG ಬರುತ್ತೆ. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಓಕೆ ಹೊಡ್ಕೊಂಡು ಈ ಥರ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಇಟ್ಕೊಂಡು ಆಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ನನ್ನ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಇಲ್ಲಿ ನನಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಈ ಥರ ರೊಟೇಟ್ ಮಾಡಿಕೊಂಡು ಫೋಟೋ ಕರೆಕ್ಟ್ ಬಂದ್ರಲ್ಲ, ಇದನ್ನು ಡಿಲೀಟ್ ಮಾಡಿಕೊಂಡು ನೋಡಿ, ನಾನು ಬೇರೆ ಫೋಟೋನ ಆ್ಯಡ್ ಮಾಡ್ಕೊತೀನಿ ನೋಡಿ. ನೋಡಿ, ಈ ಫೋಟೋನ ಆ್ಯಡ್ ಮಾಡ್ಕೊತೀನಿ ನೋಡಿ. ಈ ಥರ ರೌಂಡ್ ಫೋಟೋನ ಇಟ್ಕೊಂಡು ಆಮೇಲೆ ಓಕೆ ಹೊಡ್ಕೊಳ್ಳಿ. ಓಕೆ ಹೊಡ್ಕೊಂಡು ಈ ಥರ ದೊಡ್ಡದು ಮಾಡ್ಕೊಳ್ಳಿ, ಅದೆಷ್ಟಿದೆಯೋ ಅಷ್ಟು ಇಟ್ಕೊಂಡು ನೋಡಿ. ಆಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟು ಫ್ರಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಫ್ರಂಟ್ ಮೇಲೆ ತೊಗೊಳ್ಳಿ. ಈ ಥರ ಫ್ರಂಟ್ ಮೇಲೆ ತೊಗೊಂಡು ಇದನ್ನು ಸೈಡ್ ಸರಿಸ್ಕೊಂಡು ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನು ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ. ಫೋಟೋನ ಇಲ್ಲಿ ಕರೆಕ್ಟಾಗಿ ಇದಕ್ಕೆ ಹೊಂದೋ ಹಾಗೆ ಇಟ್ಕೋಬೇಕು. ಈ ಥರ ನೋಡಿ. ಈ ಥರ ಕರೆಕ್ಟು ಅದಕ್ಕೂ ಮ್ಯಾಚ್ ಆಗೋ ಥರ ಇಟ್ಕೊಳ್ಳಿ ಈ ಫೋಟೋನ. ಈ ಥರ ನೋಡಿ, ಇವಾಗ ಕರೆಕ್ಟ್ ಆಯಿತು. ಆಮೇಲೆ ಇನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ನೋಡಿ. ಇಷ್ಟಾದಮೇಲೆ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲುಗಡೆ ಸೇವ್ ಆ್ಯಸ್ ಇಮೇಜ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇವಾಗ ಗ್ಯಾಲರಿ ಒಳಗಡೆ ಇಮೇಜು ಸೇವ್ ಆಯಿತು ನೋಡಿ ಫ್ರೆಂಡ್ಸ್. ಇವಾಗ ಪಿಕ್ಸ್ಲ್ಯಾಬ್ನಿಂದ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇಲ್ಲಿ APK ಎಡಿಟರ್ನ ಓಪನ್ ಮಾಡ್ಕೊಳ್ಳಿ. APK ಎಡಿಟರು ಗೂಗಲಲ್ಲಿ ಹೋಗಿ APK ಎಡಿಟರ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಬರುತ್ತೆ. ಆಮೇಲೆ ಇಲ್ಲಿ APK ಎಡಿಟರ್ನ ಓಪನ್ ಮಾಡ್ಕೊಂಡು ಸೆಲೆಕ್ಟ್ APK ಫಾರ್ ಮ್ಯಾಪ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಮ್ಮ ಕಾಯಿನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನನ್ನ ಕಾಯಿನ್ ಮಾಸ್ಟರ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಿಂಪ್ಲಿ ಎಡಿಟ್ ಫೈಲ್ ರಿಪ್ಲೇಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಇಮೇಜ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇದನ್ನು ಕೆಳಗಡೆ ಸರಿಸ್ಕೊಳ್ಳಿ. ಈ ಥರ ಕೆಳಗಡೆ ಸರಿಸ್ಕೊಳ್ಳಿ. ಆ ಫೋಟೋ ಎಲ್ಲಿದೆಯೋ ಅದನ್ನು ನೋಡ್ಕೊತ ಹೋಗಿ. ನೋಡಿ, ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿದೆ ನೋಡಿ, ಡಪ್ಲೆಟ್ ಕಂಟ್ರೋಲ್ ಫೈನಲ್ ಬಿಗ್ ಬ್ಯಾಕ್ಗ್ರೌಂಡ್ PNG ಅಂತ ಇದೆ ನೋಡಿ. ಇಲ್ಲಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನನ್ನ ಫೋಟೋನ ಆ್ಯಡ್ ಮಾಡಿದ್ದೀನಿ. ಇವಾಗ ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ. ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪಿಕ್ಸ್ಲ್ಯಾಬ್ನಲ್ಲಿರೋ ಫೋಟೋ ಇಲ್ಲಿ ಬರುತ್ತೆ ನೋಡಿ. ಬಂದಮೇಲೆ ಈ ಫೋಟೋ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಫೋಟೋ ಇಲ್ಲಿ ಆ್ಯಡ್ ಆಗುತ್ತೆ. ಈ ಥರ
ನೋಡಿ ಇವಾಗ ಆ್ಯಡ್ ಆಗಿದೆ. ಇಲ್ಲಿ ಕೆಳಗಡೆ ಸೇವ್ ಅಂತ ಬರುತ್ತೆ, ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವರ್ಕಿಂಗ್ ಆಗ್ತಿದೆ ನೋಡಿ. ನೋಡಿ ಫ್ರೆಂಡ್ಸ್, ವರ್ಕಿಂಗ್ ಸ್ವಲ್ಪ ಲೇಟ್ ಆಗುತ್ತೆ. ಈ ಥರ ನೀವು ನಿಮ್ಮ ಕಾಯಿನ್ ಮಾಸ್ಟರ್ಗೆ ನಿಮ್ಮ ಫೋಟೋನ ಆ್ಯಡ್ ಮಾಡೋದು ತುಂಬಾ ಸುಲಭವಾಗಿದೆ ನೋಡಿ ಫ್ರೆಂಡ್ಸ್. ಈ ಥರ ನೀವು ಆ್ಯಡ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಕೆಳಗಡೆ ರಿಮೂವ್ ಇನ್ಸ್ಟಾಲ್ ಕ್ಲೋಸ್ ಅಂತ ಬರುತ್ತೆ. ಇಲ್ಲಿ ಇನ್ಸ್ಟಾಲ್ ಅಂತ ಹೊಡಿರಿ. ಇನ್ಸ್ಟಾಲ್ ಅಂತ ಹೊಡೆದು ಇವಾಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನಿಮ್ಮ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಳ್ಳಿ. ಮೈ ಫೈಲ್ಸ್ನ ಓಪನ್ ಮಾಡ್ಕೊಂಡು ಇಲ್ಲಿ ಇಂಟರ್ನಲ್ ಸ್ಟೋರೇಜ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ APK ಎಡಿಟರ್ ಅನ್ನೋದು ಒಂದು ಆಪ್ಷನ್ ಬಂದಿರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಓಕೆ ಹೊಡ್ಕೊಳ್ಳಿ. ಓಕೆ ಹೊಡ್ಕೊಂಡು ಇಲ್ಲಿ ಟೆಂಪ್ ಅಂತ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ಗ್ಯಾನ್ ಸಿಗ್ನೇಡ್ ಅಂತ 8:42 AM ಆಗಿದೆ, ಇನ್ಸ್ಟಾಲ್ ಆಗಿದೆ. ಇಲ್ಲಿ ನಾನು ಇನ್ಸ್ಟಾಲ್ ಮಾಡ್ಕೊತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇವಾಗ ಕಾಯಿನ್ ಮಾಸ್ಟರ್ ಇನ್ಸ್ಟಾಲ್ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ಇವಾಗ ಅಪ್ಲಿಕೇಶನ್ನು ಇನ್ಸ್ಟಾಲ್ ಆಯಿತು. ಇದು ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಡನ್ ಮತ್ತು ಓಪನ್ ಅಂತ ಕೇಳುತ್ತೆ. ಇಲ್ಲಿ ನಾನು ಕಾಯಿನ್ ಮಾಸ್ಟರ್ನ ಓಪನ್ ಮಾಡ್ಕೊತೀನಿ ನೋಡಿ. ಇವಾಗ ಕಾಯಿನ್ ಮಾಸ್ಟರ್ ಓಪನ್ ಆಯಿತು ನೋಡಿ ಫ್ರೆಂಡ್ಸ್. ಓಪನ್ ಆದಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 16.9 ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ಥರ ನೀವು ಮಾಡ್ಬೋದು ಫ್ರೆಂಡ್ಸ್. ಈ ಥರ ನಿಮ್ಮ ಕಾಯಿನ್ ಮಾಸ್ಟರ್ಗೂ ನಿಮ್ಮ ಫೋಟೋನ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಿ ನೋಡಿ, ಒಂದು ನಾನು ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡಿಕೊಂಡು ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಲೇಯರ್, ಇಲ್ಲಿ ಆಡಿಯೋ ಎಲ್ಲ ಬರುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ನೀವು ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಾಯಿನ್ ಮಾಸ್ಟರ್ಗೆ. ಇದು ತುಂಬಾ ಸುಲಭವಾಗಿದೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.